ಮೊದಲಿಗೆ ಕುತ್ತಿಗೆ ವ್ಯಾಯಾಮ, ಉಸಿರಿನ ಹೊರಹಾಟ, ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಸಂಪೂರ್ಣ ಹಿಂದೆ ಚಾಚೋ ಪ್ರಯತ್ನ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯವೋ ಅಷ್ಟು. ಮತ್ತೊಮ್ಮೆ ಉಸಿರು ಬಿಡ್ತಾ ಹಾಗೆ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಹಿಂದೆ ಚಾಚೋಣ. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕವನ್ನು ಮೂರು ಬಾರಿ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಳಿಸೋಣ ಕುತ್ತಿಗೆನ. ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಳಿಸೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡಿ. ಪಾರ್ಶ್ವ ಚಾಲನೆ, ಪಕ್ಕಕ್ಕೆ ಕುತ್ತಿಗೆಯನ್ನು ತಿರುಗಿಸುವಂಥದ್ದು. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಬಲಕ್ಕೆ ತಿರುಗಿಸಿ, ನಿಮ್ಮ ಬಲಕ್ಕೆ. ಹಾಗೆ ಉಸಿರು ತಗೊಳ್ತಾ ಮುಂದೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ತಿರುಗಿಸೋಣ. ಮುಂದೆ ಬಲ, ಮುಂದೆ ಬಲಕ್ಕೆ, ಮುಂದೆ ಎಡಕ್ಕೆ, ಮುಂದೆ. ಒಂದು ಉಸಿರಾಟ ಕ್ರಿಯೆ ಮಾಡಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಬಲದಿಂದ ಎಡಕ್ಕೆ ವೃತ್ತಾಕಾರವಾಗಿ 3 ಬಾರಿ ಸುತ್ತೋಣ. ಅರ್ಧ ಉಸಿರು ತಗೊಳ್ತಾ ಇನ್ನರ್ಧ ಉಸಿರನ್ನ ಹೊರ ಹಾಕ್ತಾ 3 ಬಾರಿ ಕುತ್ತಿಗೆಯ ವ್ಯಾಯಾಮ. ರಿವರ್ಸ್. ಹಾಗೆ ಎಡದಿಂದ ಬಲಕ್ಕೆ 3 ಬಾರಿ ನಿಧಾನವಾಗಿ ಸುತ್ತಿಸಿ. ನೇರ. ಭುಜಗಳಿಗೆ ವ್ಯಾಯಾಮ ಮಾಡ್ಕೊಳ್ಳೋಣ. 2 ಹಸ್ತಗಳನ್ನ ಮುಂದಿನಿಂದ ಮೇಲೆ ತಗೊಂಡೋಗ್ತಾ ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಪಕ್ಕಕ್ಕೆ ತಗೊಳ್ಳೋಣ. ಹಾಗೇನೆ ನಿಧಾನ ಕೆಳಗೆ ಇಳಿಸೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಹಾಗೆ ಎಡ ಹಸ್ತವನ್ನು ಬಿಡಿಸೋಣ. ಮತ್ತೊಮ್ಮೆ 3ನೇ ಬಾರಿ ಪೂರಕ, ರೇಚಕ, ರೇಚಕ ಮಾಡ್ತಾ ಮುಂದಿನಿಂದ ಕೆಳಗೆ ಇಳಿಸೋಣ. ಪಕ್ಕದಿಂದ ಮೇಲೆ ಉಸಿರು ತಗೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಮುಂದಿನಿಂದ ಇಳಿಸೋಣ. ಮತ್ತೊಮ್ಮೆ ಪೂರಕ, ರೇಚಕ. ಹಿಂದಿನಿಂದ ಮುಂದಕ್ಕೆ ಪೂರಕ ಮಾಡ್ತಾ ಹಿಂದೆ, ರೇಚಕ ಮಾಡ್ತಾ ಮುಂದೆ ತಗೊಳ್ಳೋಣ. ಪೂರಕ, ರೇಚಕ, ಪೂರಕ, ರೇಚಕ. ರಿವರ್ಸ್. ಮೊದಲಿನಿಂದ ಹಿಂದೆ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಸ್ತಗಳನ್ನು ಬಿಡಿಸೋಣ. ಒಂದು ದೀರ್ಘ ಉಸಿರಾಟ. ಉಸಿರು ತಗೊಳ್ಳೋಣ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಬಲಕ್ಕೆ ತಿರುಗ್ತಾ ಹೋಗೋಣ. ನಮ್ಮ ಎಡ ಹಸ್ತ ಬಲ ಶೋಲ್ಡರ್ ಮೇಲೆ ಇರಲಿ. ಹಾಗೆ ಮುಂದೆ ತಗೊಳ್ಳೋಣ. ಪೂರಕ ಮಾಡ್ತಾ ಮುಂದೆ, ಹಾಗೆ ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮುಂದೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮುಂದೆ, ರೇಚಕ ಎಡ, ಪೂರಕ ಮುಂದೆ, ರೇಚಕ ಎಡಕ್ಕೆ, ಪೂರಕ ಮುಂದೆ, ರೇಚಕ ಬಲಕ್ಕೆ, ಪೂರಕ ಮುಂದೆ, ರೇಚಕ ಎಡ. ಹಸ್ತವನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಉಸಿರು ತಗೊಳ್ಳೋಣ. ಉಸಿರನ್ನ ಹೊರ ಹಾಕ್ತಾ ಕಲ್ಪನೆಯ ಕುರ್ಚಿನಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಉಸಿರು ಬಿಡ್ತಾ ಹಾಗೆ ಕಲ್ಪನೆ ಕುರ್ಚಿ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಕಲ್ಪನೆ ಕುರ್ಚಿನಲ್ಲಿ ಕೂತ್ಕೊಳ್ಳೋಣ. ಪೂರಕ ಮಾಡ್ತಾ ಮೇಲೆ ಹಸ್ತಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಒಂದು ಉಸಿರಾಟ. ಇದಿಷ್ಟು ಕ್ರಿಯಾತ್ಮಕಗಳಾಗುತ್ತೆ.
ನಂತರ ನಾವು ಆಸನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಮೇಲೆ ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಎರಡು ಪಾದಗಳನ್ನು ನೆಲಕ್ಕೆ ಬಿಗಿಯಾಗಿ ಒತ್ತುಕೊಳ್ತಾ ಹೋಗೋಣ. ಬೆನ್ನು ನೇರ ಇರಲಿ. ಹಾಗೆ ಹಸ್ತದ ಬೆರಳುಗಳನ್ನು ಜೋಡಿಸ್ಕೊಳ್ಳೋಣ. ಬದ್ಧಾಂಗುಲಿ ಆಸನ. ಹೊರಕ್ಕೆ ಮೇಲೆ ಎಳಿತಾ ಹೋಗೋಣ. ತುದಿಗಾಲ ಮೇಲೆ ನಿಂತ್ಕೊಳ್ಳೋದೇನು ಬೇಡ, ಅಲ್ಲೇ ಬದ್ಧಾಂಗುಲಿ ಆಸನ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಆಂತರಿಕವಾಗಿ ಬೆನ್ನ ಮೂಲ ಭಾಗವನ್ನು ಗಮನಿಸ್ಕೊಳ್ತಾ ಹೋಗೋಣ. ಸಹಜವಾದ ಉಸಿರಾಟ ಇರಲಿ. ಬೆರಳುಗಳನ್ನ ಬಿಡಿಸೋಣ. ಹಾಗೆ ಹಸ್ತಗಳನ್ನ ಉಸಿರಿನ ಹೊರ ಹಾಕ್ತಾ ನಿಧಾನಕ್ಕೆ ಹಸ್ತಗಳನ್ನ ಕೆಳಗೆ ತಗೊಂಡು ವಿಶ್ರಾಂತಿ. ಒಂದು ದೀರ್ಘ ಉಸಿರಾಟ ಆಗಲಿ. ಸ್ಥಿತಿ. ಮೊದಲಿಗೆ ಬ್ಯಾಲೆನ್ಸ್ ಮಾಡಿ, ನಂತರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಆಸನ ಮಕ್ಕಳು ಮಾತ್ರ ದಿನ ಮಾಡಿ ಇದೆ. ಮಕ್ಕಳು ದಿನ ಮಾಡಬೇಕು. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಸಿ ಪಾದವನ್ನು ಬದಲಾವಣೆ ಮಾಡಿಕೊಳ್ಳಿ. ಎರಡು ಹಸ್ತಗಳು ಊರ್ಧ್ವ ನಮಸ್ಕಾರ ಸ್ಥಿತಿ. ಏನಾಗುತ್ತೆ? ಆಸನವನ್ನು ಸಡಿಸ್ತಾ ಬನ್ನಿ. ಒಂದು ದೀರ್ಘ ಉಸಿರಾಟ. ಹಾಗೆ ಉಸಿರಿನ ಹೊರ ಹಾಕ್ತಾ ಸಂಪೂರ್ಣ ಕಟಿಯ ಭಾಗವನ್ನು ಮುಂದೆ ತಳ್ಳಿ ಎರಡು ಹಸ್ತಗಳನ್ನು ಪಾದದ ಕೆಳಗಿಡೋ ಪ್ರಯತ್ನ ಮಾಡಿ. ಕಟಿಯ ಭಾಗ ಸಂಪೂರ್ಣ ಮುಂದೆ ಬಾಗಿದೆ. ಪಾದ ಸಿಕ್ಕಿದ್ರೆ ಪಾದದ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಸಹಜವಾಗಿ ಉಸಿರಾಟ ಆಗಲಿ. ಮೊಣಕಾಲು ನೇರ ಮಾಡಿ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತಗಳನ್ನು ಗಮನಿಸ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ. ಉಸಿರು ಬಿಡ್ತಾ ಹಸ್ತಗಳನ್ನು ಕೆಳಗಿಳಿಸೋಣ. ಒಂದು ದೀರ್ಘ ಉಸಿರಾಟ. ಪಾದ ಹಸ್ತಾಸನ ಪ್ರಕಾರ ಎರಡು ಮಾಡೋಣ. ಮುಂಚೆ ಬಾಗಿದೆ. ಈಗ ಹಸ್ತವನ್ನ ರೇಚಕ ಮಾಡ್ತಾ ಹಸ್ತವನ್ನ ಪಾದದ ಪಕ್ಕದಲ್ಲಿಡೋ ಪ್ರಯತ್ನ ಮಾಡಿ. ಮುಂಚೆ ಮಾಡಿದಾಗ ಪಾದ ಕೆಳಗಿಟ್ಕೊಂಡಿದ್ರಿ. ಈಗ ಪಕ್ಕಕ್ಕೆ ಇಡೋ ಪ್ರಯತ್ನ ಮಾಡಿ. ಸೊಂಟದ ಭಾಗ ಸಂಪೂರ್ಣ ಸಡಿಲವಾಗುತ್ತೆ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತವಿರುತ್ತೆ. ಗಮನಿಸ್ಕೊಳ್ಳಿ. ಸಹಜವಾಗಿರಲಿ ಉಸಿರಾಟಕ್ರಿ. ನಿಮ್ಮ ಉಸಿರಾಟಕ್ರಿ. ಪೂರಕ ಮಾಡ್ತಾ ನಿಧಾನಕ್ಕೆ ಮೇಲೆ ಬರೋಣ. ರೇಚಕ ಮಾಡ್ತಾ ಹಸ್ತವನ್ನು ಕೈಗಿಳಿಸೋಣ. ಒಂದು ದೀರ್ಘವಾದ ಉಸಿರಾಟ. ನಿಂತು ಮಾಡೋ ಆಸನದಲ್ಲಿ ಕೊನೆಯ ಆಸನ ತ್ರಿಕೋನಾಸನ. ಪಾದಗಳ ಮಧ್ಯೆ 3ರಿಂದ 3 ಅಂತರ. ಎರಡು ಹಸ್ತಗಳನ್ನ ಭುಜದ ಸಮಾನ ಅಂತರ ತಗೊಳ್ಳೋಣ. ಈಗ ಉಸಿರು ತಗೊಳ್ಳೋಣ. ಬಲಪಾದವನ್ನು ಬಲಕ್ಕೆ ತಿರುಗಿಸ್ಕೊಳ್ಳಿ. ಬಲಪಾದ ಬಲಕ್ಕೆ ತಿರುಗಿಸ್ಕೊಳ್ತಾ ಹಾಗೆ ಉಸಿರಿನ ಹೊರ ಹಾಕಿ ಮಕರಾಸನ. ಸ್ಥಿತಿ. ಪಾದಗಳನ್ನು ಜೋಡಿಸ್ಕೊಳ್ಳೋಣ. ಸರಳ ಭುಜಂಗಾಸನ. ಎರಡೂ ಮೊಣಕೈಗಳನ್ನು ಎದೆಯ ಪಕ್ಕ ಇಟ್ಕೊಳ್ತಾ ಮೊಣಕೈಗಳು ಭೂಮಿಗೆ ಸ್ಪರ್ಶವಾಗಿ ಸರಳ ಭುಜಂಗಾಸನಕ್ಕೆ ಉಸಿರು ತಗೊಳ್ತಾ ದೇಹವನ್ನು ಮೇಲೆ ಬರೀ ಕುತ್ತಿಗೆ ಮತ್ತು ಎದೆ ಭಾಗ ಮಾತ್ರ ಸರಳ ಭುಜಂಗಾಸನದಲ್ಲಿ ಮೇಲೆ ಬರುತ್ತೆ. ವಾಪಸ್ ರೇಚಕ ಮಾಡ್ತಾ ಮಕರಾಸನ ಬರೋಣ. ಸ್ಥಿತಿ. ಎರಡು ಹಸ್ತಗಳನ್ನು ಎದೆ ಪಕ್ಕ ಇಟ್ಕೊಳ್ಳೋಣ. ಭುಜಂಗಾಸನ ಪ್ರಕಾರ ಒಂದು ಪೂರ್ಣ ದೇಹವನ್ನು ಮೇಲೆ ತನ್ನ ಉಸಿರು ತಗೊಳ್ತಾ ಅಪ್ ಎಷ್ಟು ಸಾಧ್ಯ ಅಷ್ಟು ಮೇಲೆ ಕುತ್ತಿಗೆಯನ್ನು ಹಿಂದೆ ಚಾಚೋ ಪ್ರಯತ್ನ ಮಾಡಿ. ಕಟಿಯ ಭಾಗವನ್ನು ನೆಲದ ಕಡೆಗೆ ಒತ್ತೋ ಪ್ರಯತ್ನ ಮಾಡ್ತಾ ಹೋಗಿ. ಸಾಧ್ಯವಾದರೆ ಪಾದಗಳನ್ನು ಜೋಡಿಸಿ
ಪಾದಗಳನ್ನು ಜೋಡಿಸಿದಾಗ ಅದರ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಬೆನ್ನಿನ ಮೂಲ ಭಾಗದಲ್ಲಿ ಆಗತಕ್ಕಂಥ ಹಿತವಾದ ನೋವು ಅನುಭವಿಸ್ತಾ ಸಂತೋಷವಾಗಿ ವಾಪಸ್ ವಿಶ್ರಾಂತಿ. ಸ್ಥಿತಿ ಶಲಭಾಸನ. ಎರಡು ಹಸ್ತಗಳನ್ನು ಮೇಲೆತ್ತು ಪ್ರಯತ್ನ ಮಾಡಿ. ಅಪ್ ಅಪ್. ಎರಡು ಪಾದಗಳನ್ನು ಮೇಲೆತ್ತಿ ಶಲಭಾಸನ. ಹಾಗೆ ಬೆನ್ನಿನ ಮೇಲೆ ಮಲ್ಕೋಣ. ಬೆನ್ನಿನ ಮೇಲೆ ಮಲಗಿ ಸ್ಥಿತಿ. ಎರಡು ಹಸ್ತಗಳು ಕೆಳಮುಖವಾಗಿರಲಿ ತೊಡೆಯ ಪಕ್ಕ. ದ್ವಿಪಾದ ಉತ್ಥಿತಾಸನ. ಎರಡು ಪಾದಗಳನ್ನ 60 ಡಿಗ್ರೀಸ್ ಮೇಲೆ ಕಾಣ. ಎರಡು ಪಾದ 60 ಡಿಗ್ರೀಸ್ ಮೇಲೆ ಕಾಣ. ಗುಡ್, ವೆರಿ ಗುಡ್. 90 ಡಿಗ್ರೀಸ್ ಬರಬೇಡಿ, 60 ಡಿಗ್ರೀಸ್ ಅಲ್ಲಿ ಇರಲಿ. ನಾಭಿಯ ಕೆಳಭಾಗದ ಸೆಳೆತಗಳನ್ನು ಆಂತರಿಕವಾಗಿ ಗಮನಿಸ್ಕೊಳ್ಳಿ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಉಸಿರಾಟ ಮಾಡೋಣ. ಹಲಾಸನ. ಎರಡು ಪಾದಗಳು 90 ಡಿಗ್ರಿ ಬರಲಿ. 90 ಡಿಗ್ರಿ. ಎರಡು ಪಾದಗಳು 90 ಡಿಗ್ರಿ. ಸಾಧ್ಯವಾದರೆ ನಿಮ್ಮ ಮೊಣಕಾಲುಗಳು ನೇರ ಇರಲಿ. ಮೊಣಕಾಲುಗಳನ್ನು ಮುಡಿಸೋದು ಬೇಡ. ಅರ್ಧ ಹಲಾಸನ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಅಪ್ ಅಪ್. ಎಷ್ಟು ಸಾಧ್ಯ ನಮ್ಮ ದೇಹಕ್ಕೆ ಎಷ್ಟು ಸಾಧ್ಯ ಅಷ್ಟು ಮೇಲೆತ್ತುವ ಪ್ರಯತ್ನ ಮಾಡ್ತಾ ಹೋಗಿ. ಉಸಿರು ಬಿಗಿಡೋದು ಬೇಡ. ಈ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಸಹಜವಾಗಿ ಆಂತರಿಕವಾಗಿ ದೇಹವನ್ನು ಗಮನಿಸ್ಕೊಳ್ಳಿ. ದೇಹದ ಬದಲಾವಣೆಗಳನ್ನು ಗಮನಿಸ್ಕೊಳ್ತಾ ಅವನ್ನ ವಾಪಸ್ ರೇಚಿತ ಮಾಡ್ತಾ ನಿಧಾನವಾಗಿ ಗಟ್ಟಿಯ ಭಾಗವನ್ನು ಕೆಳಗಿಳಿಸ್ತಾ ಒಂದು ಎರಡು ದೀರ್ಘವಾದ ಉಸಿರಾಟ ಮಾಡೋಣ. ಪವನ ಮುಕ್ತಾಸನ. ಎರಡು ಮೊಣಕಾಲುಗಳನ್ನು ಬಂಧಿಸೋಣ. ಸಾಧ್ಯವಾದರೂ ರೇಚಕ ಮಾಡ್ತಾ ನಿಮ್ಮ ಶಿರದ ಭಾಗವನ್ನು ಮೇಲೆತ್ತಿ ಸಾಧ್ಯವಾದರೂ ಹಣೆ ಅಥವಾ ಗಲ್ಲವನ್ನು ಮೊಣಕಾಲಿಗೆ ಸ್ಪರ್ಶ ಮಾಡೋ ಪ್ರಯತ್ನ ಮಾಡಿ. ಉಸಿರಾಟ ಕ್ರಿಯೆ ಸಹಜವಾಗಿ ಇಲ್ಲಿ ಉಸಿರನ್ನು ಬಿಗಿಡೋದು ಬೇಡ. ಪವನ ಮುಕ್ತಾಸನ. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಸ್ತಾ ಇಡೀ ದೇಹವನ್ನು ಭೂಮಿಗೆ ಸ್ಪರ್ಶಾಸನ ಅಥವಾ ಅಮೃತಾಸನ. ಪೂರ್ಣ ದೇಹವನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಸಂಪೂರ್ಣ ವಿಶ್ರಾಂತಿಗೊಳಿಸಿ ಉಸಿರಾಟದ